ನಮಸ್ಕಾರ, ಅಶ್ವಾ ಹೆಲ್ತ್ಗೆ ಸ್ವಾಗತ. ನಾನು ಮಂಜರಿ ಹೊಂಬಾಳಿ. ಒಂದೆಡೆಗೆ ನೆತ್ತಿ ಸುಡುವಂಥ ಬಿಸಿಲು, ಮತ್ತೊಂದು ಕಡೆಗೆ ಧೂಳಿನ ಕಾಟ. ಬೇಸಿಗೆ ಬಂದ್ರೆ ಸಾಕು ಮನೆಯಿಂದ ಹೊರಗೆ ಬರೋದೇ ಕಷ್ಟ ಅನ್ನುವಂಥ ವಾತಾವರಣ ಇವತ್ತು ಉಂಟಾಗಿದೆ. ಒಂದಷ್ಟು ಆರೋಗ್ಯ ಸಮಸ್ಯೆಗಳನ್ನು ಎದುರಾಗ್ತಿರೋದನ್ನು ನಾವು ನೋಡ್ತಾ ಇದ್ದೀವಿ, ಸರ್ವೇ ಸಾಮಾನ್ಯವಾಗಿದೆ. ಬಿರು ಬೇಸಿಗೆಯಲ್ಲಿ ಹೆಚ್ಚುತ್ತಿರುವಂತಹ ಧೂಳಿನ ಪ್ರಮಾಣ ಕಣ್ಣಿಗೆ ಸಮಸ್ಯೆಯನ್ನ ಉಂಟು ಮಾಡುತ್ತೆ. ಯಾಕೆಂದ್ರೆ ಸಿಕ್ಕಾಪಟ್ಟೆ ಧೂಳಿರುತ್ತೆ, ದಾರಿ ಮಾಡಿಕೊಡುತ್ತೆ ಇಂತಹ ಸಮಸ್ಯೆಗಳಿಗೆ. ಹಾಗಾಗಿ ಬೇಸಿಗೆಯಲ್ಲಿ ಕಣ್ಣುಗಳನ್ನ ಯಾವ ರೀತಿ ರಕ್ಷಣೆ ಮಾಡಿಕೊಳ್ಬೇಕು, ಇಲ್ಲಿದೆ ಸಿಂಪಲ್ ಟಿಪ್ಸ್. ತಣ್ಣಗಿನ ಶುದ್ಧ ನೀರಲ್ಲಿ ದಿನಕ್ಕೆ 2 ರಿಂದ 3 ಬಾರಿ ಕಣ್ಣನ್ನು ಸ್ವಚ್ಛಗೊಳಿಸಬೇಕು. ಬಹು ಮಿದುವಾಗಿ ಸ್ವಚ್ಛಗೊಳಿಸಬೇಕು. ಬೇಸಿಗೆಯಲ್ಲಿ ಹೆಚ್ಚು ಎಸಿ ಮತ್ತು ಫ್ಯಾನುಗಳನ್ನು ಬಳಸ್ತೇವೆ. ಇದರಿಂದಾಗಿ ಕಣ್ಣುಗಳು ಬೇಗ ಒಣಗ್ತವೆ. ಆದಷ್ಟು ಎಸಿ ಮತ್ತು ಫ್ಯಾನ್ ಗಾಳಿ ನೇರವಾಗಿ ನಮ್ಮ ಕಣ್ಣಿಗೆ ತಾಕದಂತೆ ನೋಡಿಕೊಳ್ಳಬೇಕಾಗುತ್ತೆ. ಇನ್ನು ಬಿಸಿಲಿನಲ್ಲಿ ಓಡಾಡುವಾಗ ಗಾಗಲ್ಸ್ ಹಾಕಿಕೊಳ್ಳೋದು ಮತ್ತು ದ್ವಿಚಕ್ರ ವಾಹನ ಸವಾರರು ಆದಷ್ಟು ಮುಚ್ಚಿರುವಂತಹ ಹೆಲ್ಮೆಟ್ಗಳನ್ನು ಬಳಸೋದೇನಿದೆಯಲ್ಲ, ಇದು ತುಂಬಾ ಉತ್ತಮ. ಇನ್ನು ಮಡ್ರಾಸ್ ಐ ಎಂಬುದು ಕೂಡ ಬೇಸಿಗೆ ಸರ್ವೇ ಸಾಮಾನ್ಯವಾಗಿ ಎಲ್ಲರನ್ನ ಕಾಡುವಂತಹ ಸಮಸ್ಯೆಯಾಗಿದೆ. ಹಾಗಾಗಿ ಧೂಳಿನ ಕಣಗಳನ್ನ ಸ್ವಚ್ಛ ಮಾಡಿದ ನಂತರವೇ ಕಣ್ಣನ್ನ ಮುಟ್ಟಬೇಕು. ಯಾವುದೇ ಕಾರಣಕ್ಕೂ ಕೂಡ ಕೊಳಕು ಕೈಗಳಿಂದ ಕಣ್ಣನ್ನ ಮುಟ್ಟಿಕೊಳ್ಳಬಾರದು. ಬೇಸಿಗೆಯಲ್ಲಿ ನೀರು ಕೂಡ ಬಹಳಷ್ಟು ಕಲುಷಿತವಾಗಿರುತ್ತೆ. ಹಾಗಾಗಿ ಕಣ್ಣುಗಳನ್ನ ಕ್ಲೀನ್ ಮಾಡಿಕೊಳ್ಳುವಾಗ ಬಹಳ ಎಚ್ಚರಿಕೆಯನ್ನ ವಹಿಸಬೇಕಾಗತ್ತೆ. ಅಲ್ಲದೆ ಕಣ್ಣಿಗೆ ಧೂಳು ಅಥವಾ ಕಸ ಬಿದ್ದಾಗ ಕಣ್ಣುಗಳನ್ನ ನಾವು ಯಾವ ಕಾರಣಕ್ಕೂ ಉಜ್ಜಿಕೊಳ್ಳಬಾರದು. ಮೊದಲು ಸ್ವಚ್ಛವಾಗಿರುವಂತಹ ನೀರಿನಿಂದ ಅಥವಾ ಒಂದು ಶುದ್ಧವಾದ ಬಟ್ಟೆಯಿಂದ ಕಣ್ಣುಗಳನ್ನು ಒರೆಸಬೇಕು. ತದನಂತರ ಅದು ಒಳ್ಳೆಯ ನೇತ್ರ ತಜ್ಞರನ್ನ ಸಂಪರ್ಕಿಸುವುದು ಉಪಾಯ ಇದಕ್ಕೆ, ಮತ್ತು ಹೆಚ್ಚಿನ ಅಪಾಯವನ್ನು ಕೂಡ ಇದರಿಂದ ತಪ್ಪಿಸಬಹುದಾಗಿದೆ. ಮನೆ ಅಥವಾ ಕಚೇರಿಯಲ್ಲಿ ಯಾರಿಗಾದ್ರೂ ಕಣ್ಣಿನ ಸೋಂಕು ತಗುಲಿದ್ರೆ ಹೆಚ್ಚು ಜಾಗರೂಕರಾಗಿರ್ಬೇಕು. ಯಾಕೆಂದ್ರೆ ಈ ಸೋಂಕು ಬಹುಬೇಗ ಒಬ್ಬರಿಂದ ಒಬ್ಬರಿಗೆ ಹರಡುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಇನ್ನು ಬೇಸಿಗೆಯಲ್ಲಿ ಬ್ಯಾಕ್ಟೀರಿಯಾ ಬೇಗ ಬೆಳೆಯುತ್ತೆ. ಹಾಗಾಗಿ ಸೋಂಕುಗಳು ಕೂಡ ವೇಗವಾಗಿ ಒಬ್ಬರಿಂದ ಒಬ್ಬರಿಗೆ ಹರಡುವಂತಹ ಚಾನ್ಸಸ್ ಇರುತ್ತೆ. ಸೊ ನಾವು ಹೇಳಿರುವಂತಹ ಈ ಸಿಂಪಲ್ ಟಿಪ್ಸ್ ನ ಫಾಲೋ ಮಾಡಿ ನಿಮ್ಮ ಕಣ್ಣುಗಳನ್ನ ಈ ಬೇಸಿಗೆಯಿಂದ ರಕ್ಷಿಸಿಕೊಳ್ಳಿ. ಇಂಥ ಹೆಚ್ಚಿನ ಮಾಹಿತಿಗಳಿಗಾಗಿ, ವಿಶೇಷ ಟಿಪ್ಸ್ಗಳಿಗಾಗಿ ನೋಡ್ತಾ ಇರಿ ಅಶ್ವಾ ಹೆಲ್ತ್.